ಸೊ ಸಂಡೇ ಸ್ಪೆಷಲ್ ರೆಸಿಪಿ ಮಾಡೋಣ ಇವತ್ತು. ಸೊ ಹೈ ಪ್ರೋಟೀನ್ ಪನ್ನೀರ್ ಸ್ಪ್ರೌಟ್ ಜಾರ್ ಮಾಡೋಣ. ಸೊ ನಾರ್ಮಲಿ ನಾನು ಇದನ್ನು ಇನ್ಸ್ಟಾಗ್ರಾಮಿಗೆ ಅಂತ ಮಾಡೋದು. ಸೊ ನಾನು ಸ್ಯಾಟರ್ಡೆ ಸಂಡೇ ಶೂಟ್ ಮಾಡ್ಕೋತೀನಿ ಇನ್ಸ್ಟಾಗ್ರಾಮಿಗೆ. ಸೊ ರೀಲ್ ಪೋಸ್ಟ್ ಮಾಡೋಕ್ಕೆ ಅಂತ ನನ್ನೊಂದು ಮೇಯ್ನ್ ಚಾನಲ್ ಇದೆ, 100K ಫಾಲೋವರ್ಸ್ ಇದ್ದಾರೆ ಅದರಲ್ಲಿ. ಸೊ ಅದಾದಮೇಲೆ ಅಂದ್ಕೊಂಡಿದ್ದು ಕನ್ನಡದಲ್ಲೂ ಮಾಡೋಣ ಅಂತ. ಸೊ ಅದಕ್ಕೆ ಶುರು ಮಾಡಿದೆ. ಸೊ ಹೆಂಗಂದ್ರೂ ಶೂಟ್ ಮಾಡ್ತಿದ್ದೀನಿ, ಆ ಚಾನಲಿಗೆ ಹಾಕ್ತಾ ಇದ್ದೀನಿ. ಸೊ ಅದನ್ನು ಶೂಟ್ ಮಾಡಿಬಿಟ್ಟು ನಿಮಗೂ ತೋರಿಸೋಣ ಅಂದ್ಕೊಂಡೆ. ಸೊ ಇವತ್ತು 2 ರೆಸಿಪಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮೋಸ್ಟ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಫಸ್ಟ್ ರೆಸಿಪಿ. ಸೊ ಫಸ್ಟ್ ರೆಸಿಪಿ ಏನು, ಪನ್ನೀರ್ ಸ್ಪ್ರೌಟ್ ಜಾರ್ ಅಂತ. ಸೊ ಎಲ್ಲದು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ, ಆಮೇಲೆ ಜಾರಿಗೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ನಾನು ಹೆಂಗೆ ಮಾಡ್ತೀನಿ ಅಂತ. ಸೊ ಏನೇನು ಬೇಕು ಅಂತ ಹೇಳ್ತೀನಿ ಇದಕ್ಕೆ. ಸೊ ಪನ್ನೀರ್ ತೊಗೊಳ್ಳಿ. ನಾನು ಫುಲ್ ಫ್ಯಾಟ್ ಪನ್ನೀರ್ ಇದೆ, ನೀವು ಲೋ ಫ್ಯಾಟ್ ಪನ್ನೀರ್ ತೊಗೊಳ್ಳಿ, ಆಯಿತಾ. ಸೊ ಲೋ ಫ್ಯಾಟ್ ಪನ್ನೀರ್ ತೊಗೊಂಡ್ರೆ ಕ್ಯಾಲರೀಸ್ ಕಮ್ಮಿ, ಪ್ರೋಟೀನ್ ಜಾಸ್ತಿ. ಇಲ್ಲ ಅಂತಂದರೆ ಫುಲ್ ಫ್ಯಾಟ್ ತೊಗೊಳ್ಳಿ, ಪರವಾಗಿಲ್ಲ. ಎರಡಕ್ಕೂ ಎಷ್ಟು ಕ್ಯಾಲರೀಸ್ ಆಗುತ್ತೆ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ನಿಮಗೆ, ಆಯಿತಾ. ಸೊ ಸ್ಪ್ರೌಟ್ ಮಾಡ್ಕೊಳ್ಳಿ. ಸೊ ಸ್ಪ್ರೌಟ್ಸ್ ನಾನು ಮಾಡೋಕ್ಕೆ ಟೈಮ್ ಇರಲಿಲ್ಲ, ಮರ್ತುಬಿಟ್ಟಿದ್ದೆ. ಸೊ ನಾನು ಅಂಗಡಿಯಿಂದ ಸ್ಪ್ರೌಟ್ಸ್ ತೊಗೊಬಂದಿದ್ದೀನಿ. ಸೊ 3 ಪ್ಯಾಕ್ ತೊಗೊಬಂದಿದ್ದೀನಿ. ನೀವು ಮನೇಲೇ ನಿಮಗೆ ಯಾವುದಿಷ್ಟ ಆ ಸ್ಪ್ರೌಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈರುಳ್ಳಿ ಬೇಕು, ಟೊಮೆಟೊ ಬೇಕು, ಆಮೇಲೆ ನಿಂಬೆಹಣ್ಣು ಬೇಕು, ಆಯಿತಾ. ಆಮೇಲೆ ಸ್ವೀಟ್ ಕಾರ್ನ್ ತೊಗೊಳ್ಳಿ, ಸ್ವೀಟ್ ಕಾರ್ನ್ ಇಟ್ಕೊಳ್ಳಿ. ಆಮೇಲೆ ಸೌತೆಕಾಯಿ ಬೇಕು, ಆಯಿತಾ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ. ಆಮೇಲೆ ಕಡಲೆ ಬೀಜ, ಆಮೇಲೆ ಇದು ರೋಸ್ಟೆಡ್ ಕಡಲೆ ಬೀಜ, ಆಯಿತಾ. ಆ್ಯಂಡ್ ಸ್ವಲ್ಪ ಮಸಾಲೆಗಳಿದ್ದಾವೆ, ಅದನ್ನು ಮಾಡುವಾಗಲೇ ಹೇಳ್ತೀನಿ. ಕೆಲವು ಮಸಾಲೆಗಳಿದ್ದಾವೆ. ಸೊ ಫಸ್ಟ್ ನಾವು ಏನು ಮಾಡೋಣ, ನೀವು ಪನ್ನೀರನ್ನು ಹಾಗೆ ಡೈಸ್ ಮಾಡಿಬಿಟ್ಟು ಹಾಕೋಬೋದು. ಬಟ್ ಹಾಗೆ ಡೈಸ್ ಮಾಡಿ ಹಾಕೊಂಡ್ರೆ ಮಜಾ ಏನೂ ಇರೋದಿಲ್ಲ. ಸೊ ನಾವೇನು ಮಾಡೋಣ, ಸ್ವಲ್ಪ ಮಸಾಲೆ ಹಚ್ಬಿಟ್ಟು ಪನ್ನೀರನ್ನ ಒಂದು 10 ನಿಮಿಷ ಏರ್ ಫ್ರೈ ಮಾಡೋಣ, ಒಳ್ಳೆ ಮಜಾ ಬರುತ್ತೆ. ರೆಸಿಪಿಗೆ ಸ್ವಲ್ಪ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಟೇಸ್ಟು, ಆಯಿತಾ. ಸೊ ಸ್ವಲ್ಪ ನಾನು ಏನು ಮಾಡ್ತೀನಿ, ಅಯ್ಯೋ ಹಿಂಗೆ ಕಟ್ ಮಾಡಿಬಿಟ್ಟೆ. ಸೊ ಫಸ್ಟು ಅಡ್ಡಡ್ಡ ಕಟ್ ಮಾಡ್ಕೋತೀನಿ ಹಿಂಗೆ, ಆಯಿತಾ. ಸೊ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಯೂಬ್ಸೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಯಾಲಡ್ ಮಿಕ್ಸ್ ಥರ ಇರೋದ್ರಿಂದ ಒಂಥರ ಚಾಟ್ ಮಿಕ್ಸ್ ಥರ ಬರುತ್ತಿದ್ದು. ಸೊ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಇದ್ದರೆ ನಿಮಗೆ ತಿನ್ನೋಕ್ಕೆ ಈಸಿ ಆಗುತ್ತೆ, ಆಯಿತಾ. ಆ್ಯಂಡ್ ಯಾರೇ ವೆಜಿಟೇರಿಯನ್ಸ್ ಇದ್ರೂ ಈಗ ನೀವು ಸ್ಪ್ರೌಟಲ್ಲಿ ಪ್ರೋಟೀನ್ ಇದೆ, ಬೇಳೆಲಿ ಪ್ರೋಟೀನ್ ಇದೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗ್ಬಿಡಿ. ಅದರಲ್ಲೆಲ್ಲ ಜಾಸ್ತಿ ಪ್ರೋಟೀನ್ ಇರೋದಿಲ್ಲ. ಅದರಲ್ಲಿ ಪ್ರೋಟೀನ್ಗಿಂತ ಜಾಸ್ತಿ ಕಾರ್ಬೋಹೈಡ್ರೇಟ್ಸೇ ಇರುತ್ತೆ, ಆಯಿತಾ. ಸುಮ್ಮನೆ ಲೈಕ್ ನಾಲೆಡ್ಜ್ ಇಲ್ಲ ಅಂತ ಅಂದರೆ ಎಲ್ಲೋ ನೋಡಿದ್ದೀವಿ ಅಂತ ಅದನ್ನು ಜಸ್ಟಿಫೈ ಮಾಡ್ಕೋಬಾರ್ದು ನೀವು, ಆಯಿತಾ. ನೀವು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಸೊ ನಟ್ಸು, ಡ್ರೈ ಫ್ರೂಟ್ಸು, ಅದರಲ್ಲೂ ಏನು ಪ್ರೋಟೀನ್ ಇರೋದಿಲ್ಲ, ಅದು ಫ್ಯಾಟಿನ ಸೋರ್ಸ್. ಅದು ನಿಮಗೇನು ಅನಿಸುತ್ತೆ, ಓ ನಾವು ಪ್ರೋಟೀನ್ ತಿಂತಿದ್ದೀವಿ ಅಂತ. ಡ್ರೈ ಫ್ರೂಟ್ಸ್ನೆಲ್ಲ ನೀವೇನು ಮಾಡ್ತೀರಾ, ಹುರಿದು ಉಂಡೆ ಕಟ್ಕೊಂಡ್ಬಿಟ್ಟು ಅದನ್ನು ತಿಂತಾ ಕೂತಿರ್ತೀರಾ, ಪ್ರೋಟೀನ್ ಬಾಲ್ ಅಂದ್ಕೊಂಡು. ಅದು ಪ್ರೋಟೀನ್ ಬಾಲ್ ಅಲ್ಲ ನೀವು ತಿಂತಿರೋದು, ಫ್ಯಾಟ್ ಬಾಲ್ ಅದು, ಆಯಿತಾ. ಸೊ ಅವೆಲ್ಲ ಪ್ರೋಟೀನ್ ಅಲ್ಲ, ಅದು ಪ್ರೋಟೀನ್ ಬಾರು ಅಲ್ಲ, ಆಯಿತಾ. ಸೊ ಪ್ರೋಟೀನಿಗೆ ಏನೇನು ಸೋರ್ಸ್ ಇದೆ ನಿಮಗೆ ವೆಜಿಟೇರಿಯನ್ಸಲ್ಲಿ ಅಂತ ಅಂದರೆ, ಪನ್ನೀರ್ ಇದೆ ನಿಮಗೆ, ಆಯಿತಾ. ಮಿಲ್ಕ್ ಇದೆ, ಪನ್ನೀರ್ ಇದೆ, ಆ್ಯಂಡ್ ಟೋಫು ಇದೆ. ಸೊ ಈ ಥರ ಯೋಗರ್ಟ್ ಇದೆ, ಮೊಸರು. ಸೊ ಈ ಥರ ಸೋರ್ಸಸ್ ಇರೋದು ನಿಮಗೆ. ಇಲ್ಲ ವೇ ಪ್ರೋಟೀನು ಆ ಥರ ತೊಗೋಬೇಕಾಗತ್ತೆ, ಆಯಿತಾ. ಸುಮ್ಮನೆ ಬೇಳೆಲಿ ಪ್ರೋಟೀನ್ ಇದೆ, ಅದಿದೆ ಅಂತ ಅಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತಿದ್ದೀರಾ ಅಷ್ಟೇ. ಇನ್ನೊಂದು ದೊಡ್ಡ ಪಾತ್ರೆ ತೊಗೊಬರ್ತೀನಿ ತಡೀರಿ ಇದಕ್ಕೆ. ಸೊ ಇದಕ್ಕೆ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ, ಆಯಿತಾ. ಸೊ ಡೈಸ್ ಮಾಡಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಹುಷಾರಾಗಿ ಮಾಡಬೇಕು. ನನ್ನ ಕಿಚನ್ ಚಿಕ್ಕದಿರೋದ್ರಿಂದ ನಾನು ಇಲ್ಲೇ ಅಡುಗೆ ಮಾಡ್ತಿದ್ದೀನಿ ರೂಮಲ್ಲಿ. ಯಾಕಂದರೆ ಇಷ್ಟು ಚೆನ್ನಾಗಿ ತೋರ್ಸೋಕ್ಕಾಗೋದಿಲ್ಲ ಕಿಚನಲ್ಲಿ. ಆ್ಯಂಡ್ ಫುಲ್ ಕತ್ಲೆ, ನಮ್ಮ ಕಿಚನಲ್ಲಿ ಕಿಟಕಿನೇ ಇಲ್ಲ, ಒಳಗಡೆ ಇರೋದು ಇಂಡೋರ್ ಫುಲ್ಲು. ಸೊ ನಂಗೆ ಅಲ್ಲಿ ಅಡುಗೆ ಮಾಡೋಕ್ಕೆ ಅಷ್ಟು ಮಜಾ ಬರೋದಿಲ್ಲ. ಸೊ ವಿಡಿಯೋಸ್ ಮಾಡುವಾಗೆಲ್ಲ ಇಲ್ಲೇ ತೋರಿಸ್ತೀನಿ ನಾನು. ಓಕೆ, ಸೊ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಇದಕ್ಕೆ. ಜಾಸ್ತಿ ಏನು ಬೇಡ, ಲೈಟಾಗಿ ಹಾಕೋಬೋದು, ಸಾಕಷ್ಟೇ, ಆಯಿತಾ. ಸ್ವಲ್ಪ ಚಿಲ್ಲಿ ಪೌಡರು ಒಂದು ಅರ್ಧ ಚಮಚ. ನಾನು 3 ಸರ್ವಿಂಗ್ ಮಾಡ್ತಿರೋದಿಲ್ಲಿ, ಆಯಿತಾ. 3 ಸರ್ವಿಂಗ್ ಮಾಡ್ತಿದ್ದೀನಿ. ನೀವು 1 ಸರ್ವಿಂಗಿಗೆ 150 ಗ್ರಾಮ್ ಪನ್ನೀರ್ ತೊಗೊಳ್ಳಿ, ಆಯಿತಾ. ನಾನು 3 ಸರ್ವಿಂಗ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಒಂದು 450 ಗ್ರಾಮ್ ಪನ್ನೀರ್ ಇದೆ ಇಲ್ಲಿ. ಸ್ವಲ್ಪ ಧನಿಯಾ ಪುಡಿ ಅರ್ಧ ಚಮಚ ಸಾಕು. ಆ್ಯಂಡ್ ಸ್ವಲ್ಪ ಹಲ್ದಿ ಹಾಕಿ, ಒಂದು ಚುಟ್ಕಿ ಹಲ್ದಿ ಹಾಕಿ, ಆಯಿತಾ. ಇಷ್ಟು ಹಾಕ್ತಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಇನ್ನೇ ನೋಡ್ಕೊಳ್ಳಿ, ಹಿಂಗೆ ಹಾಕ್ತಿದ್ದೀನಿ ಉಪ್ಪನ್ನ ಅಷ್ಟೇ, ಆಯಿತಾ. ಆಮೇಲೆ ಒಂದು 1/4 ಚಮಚ ಪೆಪ್ಪರ್ ಹಾಕ್ತಾಯಿದ್ದೀನಿ. ನೀವು ಚಿಲ್ಲಿ ಪೌಡರ್, ಕೊರಿಯಾಂಡರ್ ಎಷ್ಟು ಹಾಕಿರ್ತೀರ ಅದ್ರದ್ದು ಅರ್ಧ ಪೆಪ್ಪರ್ ಹಾಕಿ, ಸಾಕಷ್ಟೇ. ನಾನು ಲೈಟಾಗಿ ನಿಂಬೆಹಣ್ಣು ಹಿಂಡೋಣ ಅಷ್ಟೇ, ಹಿಂಗೆ. ಸೊ ಲೈಟಾಗಿ ಒಂದು ಸ್ಕ್ವೀಸ್. ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಆ್ಯಂಡ್ ನಾನು ಏನು ಮಾಡ್ಕೋತೀನಿ ಮಿಕ್ಸ್ ಮಾಡುವಾಗ, ಏರ್ ಫ್ರೈಯರನ್ನು ಪ್ರೀ ಹೀಟಿಗೆ ಹಾಕ್ಬಿಡ್ತೀನಿ, ಆಯಿತಾ. ಪ್ರೀ ಹೀಟ್, ಓಕೆ. ಆ್ಯಂಡ್ ನೀವು ಯಾರಾದರೂ ಕಮೆಂಟ್ಸಲ್ಲಿ ಏರ್ ಫ್ರೈಯರು ಕೆಟ್ಟದು, ಕ್ಯಾನ್ಸರ್ ಬರುತ್ತೆ, ಹೋಗ್ಬಿಟ್ಟು ಕರೆಕ್ಟಾಗಿ ರಿಸರ್ಚ್ ಮಾಡಿ. ಯಾವ್ಯಾವುದೋ ವೀಡಿಯೋ ನೋಡ್ಕೊಬಂದ್ಬಿಟ್ಟು ಮಾತಾಡಬೇಡಿ, ಆಯಿತಾ. ಯಾರೋ ಹೇಳಿದ್ರು ರೀಲಲ್ಲಿ, ಆಯಿತಾ, ಹಿಂಗೆ ಅಂತ ಅಂದಿದ ತಕ್ಷಣ ಅದು ನಂಬಬೇಕು ಅಂತಲ್ಲ. ಈಗ ಅವರು ಡೆಸಿಗ್ನೇಷನ್ ಡಾಕ್ಟರ್ ಅಂತ ಅಂದ್ಬಿಟ್ಟು ಅವ್ರಿಗಿಂತ ಗೊತ್ತಾ ನಮಗೆ, ನಿಮಗೆ ಗೊತ್ತಿಲ್ಲ ಅಲ್ವಾ. ಆ್ಯಂಡ್ ಸರ್ಟಿಫಿಕೇಟ್ಸ್ ಹೆಂಗಾಗುತ್ತೆ, ಕಂಪ್ಲೀಷನ್ ಹೆಂಗಾಗುತ್ತೆ, ಅವ್ರವ್ರ ಫೀಲ್ಡಲ್ಲಿ ಅವ್ರಿಗೆ ಗೊತ್ತು,
ಆಯಿತಾ. ಎಲ್ಲ ಜೆನ್ಯೂನಾಗಿ ಮಾಡಿರಲ್ಲ, ಸುಮ್ಮನೆ ಮಾತಾಡಬೇಕಲ್ಲ ಅಂತ ಬಂದು ಮಾತಾಡ್ತಾರೆ. ಈ ಪಾಡ್ಕಾಸ್ಟ್ಗಳಿಗೆ ಏನು ಮಾಡ್ತಾರೆ, ಈ ಗೊತ್ತಿಲ್ಲದೇ ಇರೋ ಡಾಕ್ಟರ್ಸ್ ಬರ್ತಾರೆ, ನಂಬರ್ 1 ಕಾರ್ಡಿಯಾಲಜಿಸ್ಟ್ ಹಿಂಗೆ ಅಂತೆಲ್ಲ ಬರ್ತಾರೆ ನಿಮಗೆ. ಸೊ ಅವ್ರು ಏನು ಅಂತ ಅಂದರೆ ಅವ್ರು ದುಡ್ಡು ಕೊಟ್ಬಿಟ್ಟು ಪಾಡ್ಕಾಸ್ಟಿಗೆ ಬರೋದು. ಸೊ ಏನು ಮಾಡ್ತಾರೆ ಪಾಡ್ಕಾಸ್ಟರ್ಸು, ದೊಡ್ಡ ಪಾಡ್ಕಾಸ್ಟರ್ಸು 10 ಲಕ್ಷ 20 ಲಕ್ಷ ಚಾರ್ಜ್ ಮಾಡ್ತಾರೆ. ಸೊ ಇವ್ರು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ, ಇವ್ರದ್ದು ರೆಕಗ್ನಿಷನ್ ಬೆಳೆಸೋಣ ಅಂತ ಅಂದ್ಬಿಟ್ಟು ಹೊರಗಡೆ. ಸೊ ಜನ ಇವ್ರನ್ನ ಗುರ್ತು ಹಿಡೀಲಿ, ಇವ್ರು ಸ್ವಲ್ಪ ಇನ್ಫ್ಲೂಯೆನ್ಸ್ ಬೆಳೀಲಿ ಅಂತ. ಆಮೇಲೆ ಬಂದ್ಬಿಟ್ಟು ತುಂಬ ಬೋಲ್ಡಾಗಿ ಫಾಲ್ಸ್ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇವ್ರ ಮೇಲೆ ರೀಲ್ಸ್ಗಳು ಜಾಸ್ತಿ ಆಗ್ತವೆ ಆಯಿತಾ. ಆ್ಯಂಡ್ ಮೆಜಾರಿಟಿ ಜನ ಏನು ಮಾಡ್ತಾರೆ, ಒಪ್ಕೊಬಿಡ್ತಾರೆ ಅವ್ರು ಹೇಳಿದ್ನ ಆಯಿತಾ. ಕ್ವಶನೇ ಮಾಡೋದಿಲ್ಲ, ಅವ್ನು ಹೇಳ್ದಾದ್ಮೇಲೆ ಮುಗೀತು, ಸರಿ ಅದು ಅಷ್ಟೇ. ಆ್ಯಂಡ್ ನಾನು ನಿಮಗೆ ಪ್ರತಿ ವಿಡಿಯೋ, ನೀವು ನನ್ನ ಮುಂಚೆ ವಿಡಿಯೋಲ್ಲೂ ನೋಡಿದ್ರು ನಾನು ನಿಮ್ಗೆ ಏನು ಹೇಳೋದಂದರೆ, ನಾನು ಏನೇ ಇನ್ಫಾರ್ಮೇಷನ್ ಕೊಟ್ಟರು ಹೋಗ್ಬಿಟ್ಟು ನೀವು ಅದನ್ನು ವ್ಯಾಲಿಡೇಟ್ ಮಾಡಿ ಅಂತೀನಿ. ನೀವು ಹೋಗ್ಬಿಟ್ಟು ಅದನ್ನು ಕರೆಕ್ಟಾಗಿ ನೀವು ಚೆಕ್ ಮಾಡಿ. ನಾನು ಹೇಳಿದ್ದನ್ನು ನೀವು ತೊಗೋಬೇಕು ಅಂತ ಇಲ್ಲ, ನೀವು ಅದನ್ನು ಚೆಕ್ ಮಾಡಿ ವ್ಯಾಲಿಡೇಟ್ ಮಾಡಿ ತಿಳ್ಕೊಂಬಿಟ್ಟು ತೊಗೊಳ್ಳಿ ಆ ಇನ್ಫಾರ್ಮೇಷನ್ನ. ನಾನು ಹೇಳಿದ ತಕ್ಷಣ ಸರಿ ಅಂತ ತೊಗೋಬಾರ್ದು ನೀವು ಆಯಿತಾ. ಸ್ವಲ್ಪ ನಮ್ಮದು ರಿಸರ್ಚ್ ಅನ್ನೋದು ಇರಬೇಕು ಲೈಫಲ್ಲಿ. ಸೊ ಇದು ನೋಡಿ, ಪನ್ನೀರ್ ಈ ಥರ ಮಿಕ್ಸ್ ಆಗಿದೆ, ಓಕೆನಾ. ಆ್ಯಂಡ್ ಇವಾಗ ಏರ್ ಫ್ರೈರ್ ಒಂದು 2 ಮಿನಿಟ್ಸ್ ಇದೆ ಪ್ರೀ ಹೀಟ್ ಮುಗಿಯೋಕ್ಕೆ, ಇದಕ್ಕೆ ಹಾಕೋಣ. ಸೊ ಇದರೊಳಗೆ ನಿಮ್ದು ಏನಿದೆ ಪನ್ನೀರ್ ಹಾಕಿ ಆಯಿತಾ, ಖಾಲಿ ಇದೆ. ಆ್ಯಂಡ್ ಸ್ವಲ್ಪ ಇದನ್ನ ಕೈ ಗಲೀಜಾಗಿದೆ ಹಾಗೆ ಮಾಡ್ತೀನಿ, ಪರವಾಗಿಲ್ಲ. ಒಂದು ಸ್ವಲ್ಪ ಈ ಥರ ಶೇಕ್ ಮಾಡಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಯಿತಾ. ಆ್ಯಂಡ್ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಇಡ್ತೀನಿ ಅಷ್ಟೇ. ಒಂದು ಸ್ವಲ್ಪ ಹೈ ಟೆಂಪ್ರೇಚರಲ್ಲಿ ಇಡ್ತೀನಿ. ಒಂದು ಏನು ಮಾಡ್ತೀನಿ, 190 200 ಇಡ್ಬೋದು ಹಂಗೆ ನೋಡ್ಕೋದ್ರೆ. ಅಂದರೆ ಹೊರಗಡೆ ಔಟರ್ ಲೇಯರ್ ಕ್ರಿಸ್ಪಿ ಆಗುತ್ತೆ ಅಂತ ಅಷ್ಟೇ. ಒಂದು 10 ಇಡ್ತೀನಿ, ಮಧ್ಯದಲ್ಲಿ ಒಂದು ಸತಿ ಚೆಕ್ ಮಾಡಿ ನೋಡ್ತೀನಿ ಹೆಂಗಾಗಿದೆ ಅಂತಷ್ಟೇ. ಆಗಲು ಸ್ಟಾರ್ಟು. ಸೊ ಇದು ಆಗ್ತಿರಲಿ, ಅಲ್ಲಿವರೆಗೂ ನಾವು ಬೇರೆದೆಲ್ಲ ಚಾಪ್ ಮಾಡಿಬಿಟ್ಟು ರೆಡಿ ಮಾಡ್ಕೊಬಿಡೋಣ ಆಯಿತಾ. ಈಸಿ ಆಗಿಬಿಡುತ್ತೆ ಕೆಲಸ. ಎಲ್ಲ ಡೈಸ್ ಮಾಡ್ಕೊಡೋಣ ಇವಾಗ. ಆ್ಯಂಡ್ ನಾನು ಚಾಪಿಂಗ್ ಬೋರ್ಡ್ ಏನು ಕ್ಲೀನ್ ಮಾಡ್ಕೋತಾ ಇಲ್ಲ, ಇದೇ ಚಾಪಿಂಗ್ ಬೋರ್ಡಲ್ಲಿ ಮಾಡ್ತೀನಿ. ಇನ್ ಕೇಸ್ ಚಿಕನ್ ಏನಾದರೂ ಕಟ್ ಮಾಡಿದ್ದಿದ್ರೆ ನಾನು ಚಾಪಿಂಗ್ ಬೋರ್ಡೇ ಡಿಫ್ರೆಂಟ್ ಯೂಸ್ ಮಾಡ್ತಿದ್ದೆ. ಸೊ ಚಿಕನ್ನಿಗೆ ಮೀಟಿಗೆ ಏನಿದೆ ಡಿಫ್ರೆಂಟ್ ಚಾಪಿಂಗ್ ಬೋರ್ಡ್ ಮತ್ತು ನೈಫ್ ಯೂಸ್ ಮಾಡಿ, ಯಾಕಂದರೆ ಬ್ಯಾಕ್ಟೀರಿಯಾಸ್ ತುಂಬ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡೋಣ, ಈರುಳ್ಳಿ ಇದೆಲ್ಲ ಕಟ್ ಮಾಡ್ಕೊಡೋಣ. ಟೊಮೆಟೊ ಕಟ್ ಮಾಡಿದ್ರೆ ನೀರು ಬಿಟ್ಬಿಡುತ್ತೆ, ಸೊ ಚಾಪಿಂಗ್ ಬೋರ್ಡ್ ಎಲ್ಲ ಒದ್ದೆ ಆಗಿಬಿಡುತ್ತೆ ಅಂತಷ್ಟೇ. ಸೊ ಇದೇನು ಮಾಡ್ತೀನಿ ಇವಾಗ, ಸೊ ನಾನು ಜಾರಲ್ಲಿ ಹಾಕ್ತೀನಲ್ಲ, ಸೊ ಈ ಥರ ಲೋಟದಲ್ಲಿ ಹಾಕ್ತೀನಿ ಈಸಿಯಾಗಿ. ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಓಡೋದೇ ಇಲ್ಲ, ಎಷ್ಟೇ ಚೆನ್ನಾಗಿರಲಿ ರೆಸಿಪಿ ಓಡೋದೇ ಇಲ್ಲ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಲೇಬೇಕಾಗುತ್ತೆ. ಸೊ ಈ ಥರ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಅಲ್ಲೆಲ್ಲ ರಾ ಕಾಂಟೆಂಟ್ ಹಾಕ್ತೀವಿ ಈ ಥರ ಅಂತಂದರೆ ಓಡಲ್ಲ. ಆ್ಯಂಡ್ ನಾವು ಇಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಅದು ಓಡಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಷ್ಟೇ. ಕಣ್ಣೂರಿತಾ ಇದೆ. ಈಗ ನೆಕ್ಸ್ಟು ಸೌತೆಕಾಯಿ ಕಟ್ ಮಾಡಿಬಿಡೋಣ, ಟೊಮೆಟೊ ಲಾಸ್ಟಿಗೆ ಕಟ್ ಮಾಡೋಣ ಆಯಿತಾ. ಇವಾಗ ಲಾಸ್ಟು ಟೊಮೆಟೊ ಒಂದು ಕಟ್ ಮಾಡ್ಕೊಬಿಡೋಣ ಅಷ್ಟೇ. ಓಕೆ, ಸೊ ಪನ್ನೀರ್ ಆಗಿದೆ. ಪನ್ನೀರ್ ನೋಡೋಣ, ನೋಡಿ ಹೆಂಗೆ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ, ಓಕೆನಾ. ಉಯ್ ಓಕೆ. ಸೊ ಇದನ್ನು ಹಿಂಗೆ ಇಟ್ಟಿರ್ತೀನಿ, ಅದು ಸ್ವಲ್ಪ ಓಪನ್ ಮಾಡಿ ಇಟ್ಟಿರ್ತೀನಿ ಈ ಥರ. ಇಲ್ಲ, ಒಂದು ಕೆಲಸ ಮಾಡಬೇಕು, ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ನಾನು ಇವಾಗ. ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಸೊ ಎಲ್ಲ ರೆಡಿಯಾಗಿದೆ. ಸೊ ಇದು ನೋಡಿ ಸೆಟಪ್ಪು, ಲೈಟ್ ಇದೆ, ಇಲ್ಲೊಂದು ಲ್ಯಾಂಪ್ ಆನ್ ಮಾಡಿದ್ದೀನಿ. ಆಮೇಲೆ ಇಲ್ಲೆಲ್ಲ 3 ಪೇರಲ್ಲಿ ಇಟ್ಕೊಂಡಿದ್ದೀನಿ, 3 ಜಾರ್ ಯೂಸ್ ಮಾಡ್ತಿದ್ದೀನಿ. ಇದೊಂಥರ ಸಿಗ್ನೇಚರ್ ಸ್ಟೈಲ್ ಆಗಿಬಿಟ್ಟಿದೆ ನಂದು ಆಯಿತಾ. ಸೊ ಸ್ವೀಟ್ ಕಾರ್ನ್ ಒಂದಿದೆ, ಇದು ಹಾಕಿ ಖಾಲಿ ಆದಮೇಲೆ, ಇಲ್ಲಾಂದರೆ ಇದರಲ್ಲೇ ಖಾಲಿ ಆಗ್ತಿದ್ದಂಗೆ ಇಲ್ಲೇ ವೆಯ್ಟ್ ಚೆಕ್ ಮಾಡ್ಕೊಂಡು ತುಂಬಿಸ್ಕೊಳ್ಳೋಣ. 50 ಗ್ರಾಮ್ ಇಲ್ಲೇ ಇಟ್ಕೊಂಡಿದ್ದೀನಿ ಆಯಿತಾ. ಸೊ ಇದು ಸೇಮ್ ಅಷ್ಟೇ, ಇದನ್ನು ಯೂಸ್ ಮಾಡಿ ಸ್ಪ್ರೌಟು, ಇದನ್ನ ಇದ್ರಲ್ಲಿ ಮಾಡೋಣ. ಪದೇ ಜಾಸ್ತಿ ಪಾತ್ರೆ ತೆಗೆದ್ರೆ ತೊಳೆಯೋದು ಜಾಸ್ತಿ ಆಗುತ್ತೆ. ನಂಗೆ ಆಲ್ರೆಡಿ ತೊಳೆಯೋದು ಜಾಸ್ತಿ ಆಗುತ್ತೆ ಪಾತ್ರೆ, ಬಟ್ ಆದಷ್ಟು ಕಮ್ಮಿ ಮಾಡಿ ಇಟ್ಕೊಳ್ಳೋಣ. ಸೊ ಈ ಫಾರ್ಮ್ಯಾಟ್ ವರ್ಕ್ ಆಗುತ್ತೆ ಅಂತ ನಾನು ಇದನ್ನು ಮಾಡ್ತಿದ್ದೀನಿ. ನೀವೇನು ಮಾಡಿ ಅಂದರೆ ಮಾಮೂಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಹಾಕೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫ್ಯಾನ್ಸಿಯಾಗಿ ಮಾಡ್ಕೋಬೇಕಾಗಿಲ್ಲ. ಇನ್ಸ್ಟಾಗ್ರಾಮಿಗೆ ಹಾಕೋದ್ರಿಂದ ಫ್ಯಾನ್ಸಿಯಾಗಿ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಓಡೋದಿಲ್ಲ. ಮೀಲ್ ಪ್ಲ್ಯಾನ್ ಮಾಡ್ತಿದ್ರೆ ಅಂದರೆ ಅದರ ಡಬ್ದಲ್ಲಿ ಮಾಡಿಬಿಟ್ಟು ಇಡಿ ಅಷ್ಟೇ. ಚೀರ್ ಹಾಕೋತೀನಿ, ಈಸಿ ಆಗುತ್ತೆ ಮಾಡೋಕ್ಕೆ. ಸೊ ಫಸ್ಟು 150 ಗ್ರಾಮ್ಸ್ ಪನ್ನೀರ್ ಹಾಕಿ ಆಯಿತಾ. ಸೊ ಲೋ ಫ್ಯಾಟ್ ಪನ್ನೀರ್ ಯೂಸ್ ಮಾಡಿ, ಕಮ್ಮಿ ಕ್ಯಾಲರೀಸ್ ಹೇಳ್ದಂಗೆ ನಾನು. ಆ್ಯಂಡ್ ನಾನು ಏನಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಂದರೆ ಬಿಸಿ ಹಾಕಿದ್ರೆ ಸ್ಟೀಮ್ ಆಗಿಬಿಡುತ್ತೆ. ಸೊ ಇದು ಫುಲ್ ಗಾಜಿಂದ ಏನಿದೆ ಫುಲ್ ಸ್ಟೀಮ್ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡಿದೆ ಇದನ್ನ. ಸೊ ಇವಾಗ 15 ಗ್ರಾಮು ಕಡಲೆ ಬೀಜ ಹಾಕೋಣ ಆಯಿತಾ. ಇದ್ರದ್ದು ಎಂಡ್ ರಿಸಲ್ಟ್ನ ನಂದು ಇನ್ಸ್ಟಾಗ್ರಾಮ್ ಮೇನ್ ಅಕೌಂಟ್ ಇದೆ, 100K ಒಂದು ಅಕೌಂಟ್ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ನೆಕ್ಸ್ಟ್ ವೀಕ್ ಇದನ್ನು ನಾನು ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ ಅಂದರೆ
ನೆಕ್ಸ್ಟ್ ಡೇ ಅಥವಾ ಒಂದು 2 ಡೇಸ್ ಬಿಟ್ಕೊಂಡು ಇದನ್ನ ಹಾಕ್ತೀನಿ ನಾನು ಅದರಲ್ಲಿ. ಸೊ ಅದ್ರದ್ದು ಎಂಡ್ ರಿಸಲ್ಟ್ ನೋಡಿ ಹೆಂಗಿರುತ್ತೆ ಅಂತ. ನನ್ನ ವಿಡಿಯೋ ಅದ್ರಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇಷ್ಟೊಂದು ರಾ ಎಲ್ಲ ಮಾತಾಡೋದೇ ಇಲ್ಲ, ನಾನು ಮಾತಾಡಲ್ಲ ಅದರಲ್ಲಿ, ಡೈರೆಕ್ಟಾಗಿ ಇದಾಕಿ ಮುಗಿಸಿ ಅಂತೀನಿ ಅಷ್ಟೇ. ಅದನ್ನ ನೋಡಿ ಮಜಾ ಬರುತ್ತೆ ನಿಮಗೆ, ಆಯಿತಾ. ಸೊ ಇವಾಗ ಮೇನ್ ಸ್ಟಫ್ ಹಾಕೋಣ. ಸ್ಪ್ರೌಟ್ಸು. ಸೊ 60 ಗ್ರಾಮ್ ಸ್ಪ್ರೌಟ್ಸ್ ತೊಗೊಂಡಿದ್ದೀನಿ. ನೀವು ಮನೇಲಿ ಯಾವ್ದಾದ್ರು ಮಾಡ್ಕೊಳ್ಳಿ, ನಾನು ಸ್ಟೋರ್ ಬಾಟ್ ತೊಗೊಂಡಿದ್ದೀನಿ. ಒಂದು ಕೆಲಸ ಮಾಡೋಣ, 50 ಗ್ರಾಮೇ ಹಾಕೋಣ ಸಾಕು, ಇಲ್ಲಾಂದರೆ ಜಾರ್ ಫುಲ್ ತುಂಬಿಡುತ್ತೆ, ಬೇರೆ ಏನೂ ಹಾಕೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಇವಾಗ ಸ್ವೀಟ್ ಕಾರ್ನ್ ಹಾಕೋಣ. ಸೊ 50 ಗ್ರಾಮ್ ಸ್ವೀಟ್ ಕಾರ್ನ್ ಹಾಕ್ತಿದ್ದೀನಿ. ಸೊ ಸ್ವೀಟ್ ಕಾರ್ನ್ ಆದಮೇಲೆ ಇವಾಗ ನಾವೇನು ಮಾಡೋಣ, ಅನಿಯನ್ಸ್ ಹಾಕೋಣ. ಕಲರ್ ಕಾಂಟ್ರಾಸ್ಟು ನೋಡ್ತೀನಿ ನಾನು. ಸೊ ಇಲ್ಲಿ ರೆಡ್ ಇದೆ, ಆಮೇಲೆ ಗ್ರೀನು ಯೆಲ್ಲೋ ಬರುತ್ತೆ. ಸೊ ಈಗ ಮತ್ತೆ ಯಾವುದಾದ್ರೂ ಸ್ವಲ್ಪ ಕಲರ್ ಕಾಂಟ್ರಾಸ್ಟ್ ಕೊಡೋ ಅಂಥದ್ದು ಹಾಕ್ತೀನಿ. ಸೊ ಅನಿಯನ್ ಹಾಕೋಣ. ಇವೆಲ್ಲ ಮ್ಯಾಟರ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಯಾರಾದರೂ ಶುರು ಮಾಡ್ತಿದ್ದೀರಾ ಅಂದರೆ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಸೊ ಟೊಮೆಟೊ ಹಾಕೋಣ ಈಗ, ಯಾಕಂದರೆ ಬ್ರೈಟ್ ಕಲರ್ ಯಾವುದೂ ಬಂದಿಲ್ಲ, ತುಂಬ ಹೊತ್ತಾಯಿತು ಅದಕ್ಕೆ. ಇವಾಗ ಲಾಸ್ಟು ಸೌತೆಕಾಯಿ ಹಾಕಬೇಕಷ್ಟೇ. ಸೊ ಸೌತೆಕಾಯಿನ ನಾನು ಈ ಲೋಟಕ್ಕೆ ಹಾಕೋ ಈಸಿ ಆಗುತ್ತೆ ಸೌತೆಕಾಯಿ. ಸೊ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಲೇಯರ್ಸು. ನನಗೆ ಅದಕ್ಕೆ ಈ ಥರ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಹಾಕಿ ಇವಾಗ. ಓಕೆ, ಸೊ ಮಸಾಲೆ ಎಲ್ಲ ಇದು ಬೇಕಾಗಿರೋದು ನಿಮಗೆ. ಸೊ ಚಿಲ್ಲಿ ಪೌಡರ್ ಬೇಕು, ಪೆಪ್ಪರ್ ಬೇಕು, ಆಮೇಲೆ ಜೀರಾ ಪೌಡರ್ ಬೇಕು, ಆಮೇಲೆ ಸಾಲ್ಟ್ ಮತ್ತು ಚಾಟ್ ಮಸಾಲ ಬೇಕು, ಆಯಿತಾ. ಸೊ ಫಸ್ಟು ಸಾಲ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವಾಗ ಕ್ಯುಮಿನ್ ಪೌಡರ್ ಹಾಕೋಣ. ಒಳ್ಳೆ ಟೇಸ್ಟ್ ಬರುತ್ತೆ ಕ್ಯುಮಿನ್ ಪೌಡರ್ ನಿಮಗೆ, ವೆಜ್ ಡಿಶ್ಗಳಿಗೆಲ್ಲ ಎಸ್ಪೆಷಲಿ. ಸೊ ಕ್ಯುಮಿನ್ ಆಯಿತು. ಸೊ ಇವಾಗ ನೆಕ್ಸ್ಟು ಚಾಟ್ ಮಸಾಲ, ಪೆಪ್ಪರ್ ಮತ್ತು ಚಿಲ್ಲಿ ಪೌಡರ್ ಉಳ್ಕೊಂಡಿದೆ. ನಾನು ಆ್ಯಕ್ಚುಲಿ ಯಾರಿಗೂ ತೋರಿಸೋದಿಲ್ಲ ನಾನು ಬ್ಯಾಕ್ ಎಂಡಲ್ಲಿ ಹೆಂಗೆ ಶೂಟ್ ಮಾಡ್ತೀನಿ ಅಂತ. ಎಷ್ಟೊಂದು ನನ್ನ ಫ್ರೆಂಡ್ಸ್ಗಳೇ ನೋಡಿಲ್ಲ ನಾನು ಹೆಂಗೆ ಶೂಟ್ ಮಾಡ್ತೀನಿ ಅಂತ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಚಾಟ್ ಮಸಾಲ. ಸೊ ನಿಮಗೆ ಇನ್ನೂ ಮಜಾ ಬೇಕು ಅಂತ ಅಂದರೆ ಸ್ವಲ್ಪ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕೋಬೋದು. ನಂಗೆ ತುಂಬ ಖಾರ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ, ಸೊ ನಾನು ಹಾಕ್ತಿಲ್ಲ ಅಷ್ಟೇ. ಸೊ ಪೆಪ್ಪರ್ ಸ್ವಲ್ಪ ಹಾಕೋಣ ಅಷ್ಟೇ. ಈಗ ನಾನು ಏನು ಯೋಚಿಸ್ತಿದ್ದೀನಿ ಅಂದರೆ ಚಿಲ್ಲಿ ಪೌಡರ್ ಬದಲು ಚಿಲ್ಲಿ ಫ್ಲೇಕ್ಸ್ ಹಾಕ್ಲಾ ಅಂತ ಯೋಚಿಸ್ತಾ ಇದ್ದೀನಿ. ಚಿಲ್ಲಿ ಪೌಡರೇ ಹಾಕೋಣ, ಸ್ವಲ್ಪ ಹಾಕೋಣ, ಜಾಸ್ತಿ ಹಾಕೋದು ಬೇಡ. ಈಗ ಲಾಸ್ಟ್ ಫೈನಲ್ಲು ಒಂದು ಸ್ಕ್ವೀಸ್ ಆಫ್ ಲೈಮ್ ಮಾಡಿಬಿಟ್ಟು ಎಂಡ್ ಅಷ್ಟೇ, ಆಯಿತಾ. ಇನ್ನೊಂದು ಸತಿ ಹಿಂಗೆ ಕ್ಯಾಮ್ರಾಗೆ ತೋರಿಸ್ಬಿಡೋಣ ಮುಂದಕ್ಕೆ, ಆ್ಯಂಡ್ ನಿಮಗೂ ತೋರಿಸ್ಬಿಡ್ತೀನಿ. ಸೊ ಈ ಥರ ಇದೆ, ಓಕೆನಾ, ಡನ್. ಸೊ ಇದೇನು ಮಾಡೋಕಂದ್ರೆ ಇವಾಗ ಚೆನ್ನಾಗಿ ಶೇಕ್ ಮಾಡ್ಬೇಕು ಇದನ್ನ. ಸೊ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ. ಸೊ ಮೆಜಾರಿಟಿ ವೆಜ್ಜೀಸ್ ಇದೆ ಇದರಲ್ಲಿ. ಸೊ ಒಳ್ಳೆ ಮಜಾ ಬರುತ್ತೆ, ಲೋ ಕ್ಯಾಲರೀಸು, ಒಳ್ಳೆ ಫೈಬರು, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ ನಿಮಗೆ, ಹೈ ಪ್ರೋಟೀನ್ ಇದೆ. ಸೊ ಒಂದು ಕ್ರೇಜಿ ಮೀಲ್ ಇದಂತೂ. ಆ್ಯಂಡ್ ಡಯಟಿಂಗ್ ಯಾವತ್ತೂ ಹಾರ್ಡ್ ಆಗಿರಬೇಕು ಅಂತ ಇಲ್ಲ, ಇದರೆಲ್ಲ ಮಾಡ್ಕೊಂಡಾಗ ನಿಮಗೆ ಈಸಿ ಆಗುತ್ತೆ. ಟೇಸ್ಟಿ ಫುಡ್ ಕೂಡ, ಆಯಿತಾ. ಟೇಸ್ಟು ಇದೆ, ಹೆಲ್ತು ಇದೆ, ಬಾಡಿನೂ ಕ್ರೇಜಿಯಾಗಿರುತ್ತೆ, ಆಯಿತಾ. ಸೊ ಇದರಲ್ಲಿ ಸ್ವಲ್ಪ ಮೆತ್ಕೊಂಡಿರುತ್ತೆ. ನಾನು ಅದಕ್ಕೆ ಅಂತಿದ್ದು ನಿಮಗೆ ಬೌಲಲ್ಲಿ ಮಾಡ್ಕೊಳ್ಳಿ ಅಂತ. ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಈ ಥರ ಎಲ್ಲ ಮಾಡ್ತೀವಿ ಅಷ್ಟೇ. ಯೂಟ್ಯೂಬಲ್ಲಿ ಕಂಪ್ಲೀಟ್ ರಾ, ಏನೂ ಸುಳ್ಳೇನಕ್ಕೆ ಹೇಳಿ ನಾನು ನಿಮ್ಮ ಹತ್ರ, ಆಯಿತಾ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದೀಗ ನೋಡಿ. ಸಖತ್ ಹೊಟ್ಟೆ ಹಸ್ಬಿಟ್ಟಿದೆ ನನಗೂ. ಆ ಪನ್ನೀರ್ ಏರ್ ಫ್ರೈ ಮಾಡಿದ್ವಲ್ಲ, ಅದಿನ್ನೂ ಕ್ರೇಜಿಯಾಗಿ ಟೇಸ್ಟ್ ಕೊಡ್ತಾ ಇದೆ ಮಾತ್ರ. ಆ್ಯಂಡ್ ಇನ್ನೊಂದು ನಿಮಗೆ ಹೆಲ್ದಿಯಾಗಿ ತಿನ್ನೋದು ಅಂದಿದ ತಕ್ಷಣ ಡಯಟ್ ಅಂದರೆ ಕಮ್ಮಿ ತಿನ್ನೋದಲ್ಲ, ಕರೆಕ್ಟಾಗಿ ತಿನ್ನಬೇಕು, ಆಯಿತಾ. ಹೊಟ್ಟೆ ತುಂಬಬೇಕು, ಆಯಿತಾ. ಇವಾಗ ನೀವು ಇಲ್ಲಿ ನೋಡಿದ್ರಿ ಸ್ಪ್ರೌಟ್ಸು, ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಕಾರ್ನು, ಆಯಿತಾ. ಸೊ ವೆಜಿಟೇಬಲ್ಸ್ ಏನಿದೆ ನಿಮಗೆ ಹೊಟ್ಟೆ ತುಂಬಿಸುತ್ತೆ ಜಾಸ್ತಿ. ಸೊ ವೆಜಿಟೇಬಲ್ಸ್ನ ಒಂದು ಒಳ್ಳೆ ಪೋರ್ಷನ್ ಇಟ್ಕೊಳ್ಳಿ, ನಿಮಗೆ ಒಳ್ಳೆ ಫೈಬರು ಸಿಗುತ್ತೆ, ನ್ಯೂಟ್ರಿಯೆಂಟ್ಸು ಸಿಗುತ್ತೆ, ನಿಮ್ಮ ಹೊಟ್ಟೆನೂ ತುಂಬುತ್ತೆ. ಪ್ಲಸ್ ವೆಜಿಟೇಬಲ್ಸಲ್ಲಿ ಮೋಸ್ಟ್ಲಿ ಏನಿರುತ್ತೆ, ವಾಟರ್ ಇರುತ್ತೆ. ಸೊ ಕ್ಯಾಲರೀಸ್ ತುಂಬ ಕಮ್ಮಿ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾವು ಮೋಸ್ಟ್ ಆಫ್ ದ ವೆಜಿಟೇಬಲ್ಸ್ನ ಕ್ಯಾಲರಿ ಕೌಂಟು ಮಾಡಲ್ಲ. ಇವಾಗ ಇದರಲ್ಲಿ ಕಾರ್ನ್ ಒಂದು ಕೌಂಟ್ ಮಾಡ್ತೀವಿ, ಯಾಕಂದರೆ ಸ್ಟಾರ್ಚ್ ಇರುತ್ತೆ ಅಂತ. ಸೊ ಸ್ಟಾರ್ಚಿ ವೆಜಿಟೇಬಲ್ಸ್, ಆಲೂಗೆಡ್ಡೆ, ಸ್ವೀಟ್ ಪೊಟ್ಯಾಟೊ, ಕಾರ್ನು, ಆಯಿತಾ, ಪೀಸು, ಸೊ ಈ ಥರದನ್ನೆಲ್ಲ ನಾವು ಕೌಂಟ್ ಮಾಡ್ತೀವಿ. ಅದು ಬಿಟ್ಟು ಬೇರೆದೇನಿದೆ, ಕ್ಯಾರೆಟು, ಸೌತೆಕಾಯಿ,
ಈರುಳ್ಳಿ ಟೊಮೆಟೊ ಇವೆಲ್ಲ ನಾವು ಜಾಸ್ತಿ ಕೌಂಟ್ ಮಾಡೋದಿಲ್ಲ. ಇದನ್ನ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂತೀವಿ. ಸೊ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸು ಕ್ಯಾಲರೀಸು ಒಂದು 30 ಕ್ಯಾಲರಿ ಹತ್ತತ್ರ ಇರುತ್ತೆ 100 ಗ್ರಾಮ್ಗೆ. ಇಟ್ ಮೋಸ್ಟ್ಲಿ ವಾಟರೇ ಇರುತ್ತೆ. ಆ್ಯಂಡ್ ಇದೇ ಫುಡ್ಡನ್ನು ಡೈಜೆಸ್ಟ್ ಮಾಡೋಕ್ಕೆ ನಮ್ಮ ಬಾಡಿ ಸ್ವಲ್ಪ ಕ್ಯಾಲರೀಸು ಬರ್ನ್ ಮಾಡುತ್ತೆ. ಸೊ ನಾವು ಅದಕ್ಕೆ ಅದನ್ನು 0 ಕ್ಯಾಲರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಆಯಿತಾ. ಸೊ ಝೀರೋ ಕ್ಯಾಲರೀಸ್ ಕಟ್ಟಿಂಗ್ ಟೈಮಲ್ಲೆಲ್ಲ ನಮಗೆ ಹೊಟ್ಟೆ ತುಂಬಬೇಕಲ್ಲ. ಸೊ ನಾವೇನು ಮಾಡ್ತೀವಿ, ಮೆಜಾರಿಟಿ ವೆಜಿಟೇಬಲ್ಸಿಗೆ ಸ್ಟಿಕ್ ಆಗ್ತೀವಿ ನಾವು, ಆಯಿತಾ. ಸೊ ಹೊಟ್ಟೆ ತುಂಬುತ್ತೆ. ಸೊ ನಮಗೆ ಕ್ಯಾಲರಿ ಡೆಫಿಸಿಟಲ್ಲೂ ಇರ್ತೀವಿ, ಹೊಟ್ಟೆನೂ ತುಂಬುತ್ತೆ, ಆ್ಯಂಡ್ ಒಳ್ಳೆ ಎನರ್ಜಿನೂ ಇರುತ್ತೆ ಅಂತ ಅಷ್ಟೇ, ಓಕೆನಾ. ಸೊ ಇದೊಂದು ಫಸ್ಟ್ ರೆಸಿಪಿ. ಸೆಕೆಂಡ್ ರೆಸಿಪಿ ಈಗ ನೆಕ್ಸ್ಟ್ ಮಾಡಬೇಕು. ಸೊ ಅದನ್ನು ಅಡುಗೆ ಮನೆಯಲ್ಲೇ ಶೂಟ್ ಮಾಡೋಣ, ಯಾಕಂದರೆ ಸ್ಟವ್ ಮೇಲೆ ಶೂಟ್ ಮಾಡ್ಬೇಕದನ್ನ. ಕಂಟಿನ್ಯೂಸ್ ಆಗಿ ಈ ವಿಡಿಯೋ ಆದಮೇಲೆ ಹಾಕ್ತೀನಿ ಆ ವಿಡಿಯೋನ. ಈಗ ಡೇ 20 ಪಾರ್ಟ್ 1 ಪಾರ್ಟ್ 2, ಸೊ 2 ವಿಡಿಯೋ ಬರುತ್ತೆ, ಓಕೆನಾ. ಒಂದೇ ವಿಡಿಯೋಲಿ ತೋರ್ಸೋಕೆ ಇಷ್ಟ ಇಲ್ಲ, ತುಂಬ ಡೆನ್ಸ್ ಆಗ್ಬಿಡ್ತು ಇನ್ಫಾರ್ಮೇಷನ್ ಅಂತ ಅಷ್ಟೇ. ಆ್ಯಂಡ್ ಎಲ್ಲ ಮೆಜರ್ಮೆಂಟ್ ಮತ್ತು ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಅಲ್ಲಿ ಇರುತ್ತೆ. ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಅಲ್ಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ, ಏನೊಂದು 5 ನಿಮಿಷ ಆದಮೇಲೆ ಹಾಕ್ತೀನಿ ಅಷ್ಟೇ.